ಮಗ ರೇಡರ್ ಮೇಲೆ ರೇಡರ್ ತಗೊಂತಾನೆ ಇದ್ರು ಬೆಂಗಳೂರು ಬುಲ್ಸ್. ಏನಕ್ಕೆ ಅಂತ ಗೊತ್ತಿಲ್ಲ, ಗುಡ್ಡೆ ಹಾಕಂತಾನೆ ಅವ್ರು ರೈಡರ್ಗಳ ತಗೊಂಡು. ಇನ್ನು ಡಿಫೆಂಡರ್ಸ್ಗಳನ್ನೇ ತಗೊಂಡಿಲ್ಲ. ನಿಮಗೆ ಲಾಸ್ಟ್ ವಿಡಿಯೋ ಮಾಡಿದಾಗಲೇ ಉಗಿತಾ ಇದ್ರಿ ಕಮೆಂಟ್ ಸೆಕ್ಷನಲ್ಲಿ, ಏನು ರೇಡರ್ಸ್ ಅಂತ ಇದೆಯಾ, ಡಿಫೆಂಡರ್ಸೇ ಇಲ್ವಲ್ಲಮ್ಮ ಅಂತ. ಹೌದು, ಡಿಫೆಂಡರ್ಸ್ನ ತಗೊಂತ ಇಲ್ಲ ಬೆಂಗಳೂರು ಬುಲ್ಸ್. ಯಾಕೋ ಮತ್ತೆ ಇನ್ನೊಬ್ಬ ರೈಡರ್ನ ತಗೊಂಡಿರೋದು ಅದೇನೋ ಗೊತ್ತಿಲ್ಲ. ಇರೋವಂಥ ಅಲ್ಪ ಸ್ವಲ್ಪ ಪರ್ಸ್ವಲ್ ಲಾಸ್ಟಿಗೆ ಎಲ್ಲ ಉಳಿದಿರ್ತಾರಲ್ಲ, ಏನೋ ಕಲ್ಸಕ್ಕೆ ಬರ್ದಂಗೆ ಉಳಿದಿರ್ತಾರಲ್ಲ, ಅವ್ರನ್ನ ತಗೋಬೇಕು ಅಂತ ಅನ್ಕೊಂಡಿದ್ರಂತ ಕಾಣಿಸುತ್ತೆ. ಡಿಫೆಂಡರ್ನ ಯಾವ ಒಬ್ಬ ಪುಡಾಂಗ್ ಡಿಫೆಂಡರ್ನು ಕೂಡ ಬೆಂಗಳೂರು ಬುಲ್ಸು ಈ ಆಪ್ಷನಲ್ಲಿ ತಗೊಂಡಿಲ್ಲ. ಪುಡಾಂಗ್ ಡಿಫೆಂಡರ್ ಹೇಳ್ತಿರೋದು. ಅಲ್ಪ ಸ್ವಲ್ಪ ಚಿಕ್ಕ ಡಿಫೆಂಡರ್ ತಗೊಂತಾರೇನೋ ಗೊತ್ತಿಲ್ಲ. ಸೊ ಇವಾಗ ಒಬ್ರನ್ನ ತಗೊಂಡಿದ್ರೆ ಜತೀನ್ ಅಂತ. ಈ ಪ್ಲೇಯರು ಯಾರು ಗೊತ್ತಿರೋದಿಲ್ಲ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಯಾರು ಜತೀನ್ ಅಂತ. ನನಗೆ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಜತೀನು ತಮಿಳ್ ತಲೆವಾಸ್ಗೆ ಆಡಿದರಂತೆ ಅಂತೆ. ಸಪೋರ್ಟ್ ರೈಡರ್ ಆಗಿ, ಅದೇ ಸಬ್ಸ್ಟಿಟ್ಯೂಟ್ ರೈಡರ್ ಆಗಿ ಪ್ರಾಬ್ಲಿ ಆಡಿರಬಹುದು ಅಂತ ಕಾಣಿಸುತ್ತೆ. ನಾನಂತೂ ನೋಡಿಲ್ಲ ಜತೀನ್ ಅವರ ಪರ್ಫಾರ್ಮೆನ್ಸ್ ಯಾವ ಥರ ಈ PKL ಇತ್ತು ಅಂತ. ಆಡಿರೋದು 7 ಮ್ಯಾಚು, 7 ಮ್ಯಾಚಲ್ಲಿ ಇವರು ತೊಗೊಂಬಂದಿರುವಂಥ ಪಾಯಿಂಟ್ಸು 16 ಪಾಯಿಂಟು, 35 ರೈಡ್ಗೆ ಹೋಗಿದ್ದಾರೆ. ಅಂದರೆ ರೆಕಾರ್ಡೆಡ್ ಸ್ಟ್ಯಾಟ್ಸ್ ಪ್ರಕಾರ ಇಷ್ಟು, ಏನು ಬರೀ 35 ರೈಡ್ ಅಷ್ಟೇ ಮಾಡಿರೋದು ಅಂತ ಆ ಥರ ಅಲ್ಲ. ಇಲ್ಲಿ ರೆಕಾರ್ಡೆಡ್ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. 35 ರೈಡಲ್ಲಿ 16 ಪಾಯಿಂಟ್ಸ್ಗಳನ್ನ ತೊಗೊಂಬಂದಿದ್ದಾರೆ. ಸೊ ಒಂಥರ ಆವ್ರೇಜ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 53.07 ಇದೆ. ಸೊ ಎಫೆಕ್ಟಿವ್ ಪಾಯಿಂಟ್ಸ್ -7. ಅಷ್ಟೊಂದೇನೆ ಹೆವಿ ಪ್ಲೇಯರ್ ಏನಲ್ಲ, ಪುಡಾಂಗ್ ಪಂಟ್ರು ಅಂತ ಹೇಳೋಕ್ಕಾಗತ್ತೆ. ಸುಮ್ಮನೆ ಜಸ್ಟ್ ಫಾರ್ ಅ ಬ್ಯಾಕಪ್ ಆಗಿ ಈ ಪ್ಲೇಯರ್ನ ತಗೊಂಡಿದ್ರೆ ಅಷ್ಟೇ ಬೆಂಗಳೂರು ಬುಲ್ಸು. ಸೊ ಇವ್ರನ್ನ ತಗೊಳ್ಳೋದಕ್ಕಿಂತ ಯಾವುದೋ ಡಿಫೆಂಡರ್ಗಳನ್ನ ಚೆನ್ನಾಗಿರೋದು ಡಿಫೆಂಡರ್ಗಳನ್ನ ತಗೊಂಡಿತ್ತು ಅಂದರೆ ಚೆನ್ನಾಗಿರೋದು. ಸೊ ರೈಡರ್ಸ್ ಆಲ್ರೆಡಿ ಲಕ್ಸುರಿನೇ ಆಗೋಗ್ಬಿಟ್ಟೈತೆ ನಮಗೆ. ಸುಶೀಲ್ ಬೇರೆ ಇದ್ದಾರೆ ಅಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಇನ್ನು ಅಲ್ಲಿ ಚಂದ್ರ ಅಂತ ಒಬ್ರನ್ನ ತಗೊಂಡಿದ್ದಾರೆ ಆಲ್ರೌಂಡರು. ಸೊ ಚೆನ್ನಾಗಿದೆ, ಪರವಾಗಿಲ್ಲ. ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟು, ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟು ಕೂಡ ಒಂದು ರೇಂಜಿಗೆ ಚೆನ್ನಾಗಿದೆ. ಬಟ್ ಡಿಫೆನ್ಸ್ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ನೋಡೋಣ ಇರೋದು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಈ ಪ್ಲೇಯರ್ ರಿಲೇಟೆಡ್ ಅಷ್ಟೇನು ಹೆವಿ ದೊಡ್ಡ ಪುಡಾಂಗ್ ಪ್ಲೇಯರ್ ಅಂತ ಏನಲ್ಲ ಸದ್ಯದ ಮಟ್ಟಿಗೆ. ಯಾವ ಯಂಗ್ ಪ್ಲೇಯರ್ನು ಕೂಡ ದೊಡ್ಡದಾಗೆ ಬಂದ್ಬಿಟ್ಟೇನೆ ಪುಡಾಂಗ್ ಆಗಿಬಿಟ್ಟಿರೋದಿಲ್ಲ. ಬಂದಾದ್ಮೇಲೆ ಅದು ಪುಡಾಂಗ್ ಆಗೋದು. ಸೊ ಟ್ಯಾಕಲ್ ವಿಚಾರಕ್ಕೆ ಬಂತು ಅಂದರೆ 7 ಮ್ಯಾಚಲ್ಲಿ ಇವ್ರು ಮಾಡಿರೋದು 1 ಟ್ಯಾಕಲ್ಲು, 4 ಟ್ಯಾಕಲಲ್ಲಿ ಮೈನ್ ಟ್ಯಾಕಲ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಟ್ಯಾಕಲಲ್ಲಾಗಿರೋ ಇವರು ಬೇಸಿಕಲಿ ಒಂದು ರೈಡರ್. ಇವ್ರದ್ದು ಟ್ಯಾಕಲ್ ಎಲ್ಲ ನೋಡ್ತೀವಲ್ಲ, ನಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ. ರೈಡಿಂಗ್ನೇ ಇಲ್ಲಿ 7 ಮ್ಯಾಚಲ್ಲಿ 35 ರೈಡ್ ಹೋಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅಷ್ಟೊಂದು ಹೆವಿ ಪ್ಲೇಯರ್ ಏನಲ್ಲ. ಸೊ ಓಕೆ, ಮ್ಯಾನೇಜ್ ಮಾಡ್ಬೋದು. ನೀನು ಕಿತ್ತು ಇದು ಮಾಡಿದ್ದೆ, ನೀನು ಏನು ಹೆವಿ ಪ್ಲೇಯರ್ ಅಲ್ಲ ಅಂತ. ನೀನು ಪಾಪ ಅಂತ ಪ್ಲೇಯರ್ಗಳೆಲ್ಲ ಹೆಂಗೆ ಬಂದಿರ್ತಾರೆ ಕಷ್ಟಪಟ್ಬಿಟ್ಟು, ಹೆವಿ ಪ್ಲೇಯರ್ ಅಲ್ಲ ಅಂತ ಹೇಳ್ತೀಯ. ಹೌದು, ಹೆವಿ ಪ್ಲೇಯರ್ ಏನಲ್ಲ ತಗೊಂಡಿರೋದು. ಹೆವಿ ಪ್ಲೇಯರ್ ಬೇಕಾಗೂ ಕೂಡ ಇಲ್ಲ. ಏನಕ್ಕೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೆವಿ ಪ್ಲೇಯರ್ ಅಗತ್ಯತೆ ಏನಿಲ್ಲ. ಇವ್ರನ್ನ ಎಷ್ಟು ಕೊಟ್ಬಿಟ್ಟು ತೊಗೊಂಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸು? 13 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. 13 ಲ್ಯಾಕ್ ಆಲ್ಮೋಸ್ಟ್ ತಗೊಂಡಿರೋದೆಲ್ಲ ಮಿನಿಮಮ್ ಅಂತಾರೆ 13 ಲ್ಯಾಕೆ ಕೊಟ್ಬಿಟ್ಟು ತಗೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸು. ಅಂದರೆ ಇವ್ರಿಗೆ ಸ್ವಲ್ಪ ಕಾಂಪಿಟೇಷನ್ ಇತ್ತು ಅಂತ ಕಾಣಿಸುತ್ತೆ. ಇವ್ರ ಬೇಸ್ ಪ್ರೈಸ್ ಬಂದ್ಬಿಟ್ಟು 9 ಲಕ್ಷ ಇತ್ತು. ಸೊ ಸ್ವಲ್ಪ ಕಾಂಪಿಟೇಷನ್ ಇತ್ತು, ಅದರಿಂದ 13 ಲಕ್ಷದವರೆಗೂ ಹೋಗಿದೆ ಇದು. ಯಾರ್ಯಾರು ಬಿಡ್ ಮಾಡಿದ್ರು ಅಂತ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ನಾನೇ ಇದನ್ನು ಫಸ್ಟ್ ಬ್ರೇಕ್ ಮಾಡ್ತಿರೋದು ಅಂತ ಕಾಣಿಸ್ತಿದೆ ನಮ್ಮ ಕನ್ನಡದಲ್ಲಿ. ಜತೀನು ಅಂದರೆ ಟೆಲಿಗ್ರಾಮ್ ಚಾನಲ್ ಫಸ್ಟ್ ನಾನೇ ಬ್ರೇಕ್ ಮಾಡಿದ್ದು. ಟಕಾರ ನನಗೆ ಅಪ್ಡೇಟ್ನ ಕೊಟ್ಟೆ. ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ ಹಾಕ್ಬಿಟ್ಟು ಒಂದು 20-30 ನಿಮಿಷ ಆಗ್ತಾನೆ ಬಂದಿದೆ. ಸೊ ಓಕೆ, ನೋಡೋಣ ಗುರು ಹೆಂಗೆ ಆಡಿದ್ರೆ ಜತೀನವರು ಅಂತ. ರೈಡರ್ಸ್ನೆಲ್ಲ ಹಾಕೊಂಡು ತುಂಬ ಗುಡ್ಡೆ ಆಗ್ತಾ ಇದ್ರಲ್ಲಿ. ಅವನ ಅಜ್ಜದ್ ಏನು ಮಾಡ್ತಾರೋ ಗೊತ್ತಿಲ್ಲ. ರೈಡರ್ಸ್ಗಳನ್ನ ಇಟ್ಕೊಂಡು ಬರೀ ರೈಡರ್ಸ್ಗಳೇ ಆಗೋಗ್ಬಿಟ್ರು. ಲಾಸ್ಟ್ ಟೈಮು ರೈಡಿಂಗ್ ಡಿಪಾರ್ಟ್ಮೆಂಟ್ ವರ್ಷಾಗೈತೆ ಅಂತ ಹೇಳಿದ್ಕೆ ಈ ಸಲ ಬರೀ ರೈಡರ್ಸೇ ತುಂಬಿಸ್ತೇವೆ ಅಂತ ನಮ್ಮ ಕೋಚು ಪಣ ತುಟ್ಟಿರಂಗೆ ಅವರೇ. ನೋಡೋಣ ಅಮ್ಮ ಅದೇನು ಮಾಡ್ತಾರೆ ಅಂತ. ನಮಗಂತೂ ಸೈಕ್ ಆಗ್ತೈತೆ. ಡಿಫೆನ್ಸು ಅದು ಯಾವ ರೇಂಜಿಗೆ ಇರುತ್ತೆ ಅಲ್ಲ. ಸ್ಟಾರ್ಟಿಂಗ್ 7 ಆಡೋಕ್ಕಾದ್ರೂ ಡಿಫೆನ್ಸ್ ಕರೆಕ್ಟಾಗಿರುತ್ತಾ ಅಂತ ನನಗೆ, ಅಂದರೆ ಆ ಕಾಂಬಿನೇಷನ್ ವರ್ಕೌಟ್ ಆಗೋದಕ್ಕಾದ್ರೂ ಕರೆಕ್ಟಾಗಿರುತ್ತೆ ಅಂತ ಒಂದು ಡೌಟ್ ಬರ್ತೈತೆ. ನೋಡೋಣ ಗುರು ಅದು ಯಾರನ್ನ ಆಡಿಸ್ತಾರೆ ಅಂತ. ಇನ್ನೂ ಆಪ್ಷನ್ ಮುಗಿದಿಲ್ಲ, ಜಸ್ಟ್ ವೆಯ್ಟ್ ಮಾಡೋಣ. ಇವಾಗ ಡಿಫೆನ್ಸ್ ಕಡೆ ಸ್ವಲ್ಪ ಇವರು ಕರುಣೆ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಬರೀ ರೈಡರ್ಸ್ಗಳನ್ನೇ ತಗೊಂಡ್ಬಿಟ್ಟಿದ್ದಾರೆ ಈ ಆಪ್ಷನಲ್ಲಿ. ನೋಡೋಣ ಅದು ಏನು ಮಾಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.